ಯಡಿಯೂರಪ್ಪ ಅನ್ನುವ ಸತ್ಯವನ್ನು ಅರಿಯಬೇಕಾದಂತ ಅನಿವಾರ್ಯತೆ ಇತ್ತು. ಒಂದು ಕಾಲದಲ್ಲಿ ಸೈಕಲ್ ಅನ್ನು ಇಟ್ಟುಕೊಂಡು ಸಾರ್ವಜನಿಕ ಜೀವನವನ್ನು ಪ್ರಾರಂಭ ಮಾಡಿದ ಯಡಿಯೂರಪ್ಪ ಕರ್ನಾಟಕ ರಾಜ್ಯದ 15 ಲಕ್ಷ ಬಡವರ ಮಕ್ಕಳಿಗೆ ಸೈಕಲ್ ಕೊಡುವುದರ ಮೂಲಕ ನಾನು ಹಿಡಿದಂತ ಸೈಕಲ್ ಅನ್ನು ನೀವು ಹೊಡಿಬೇಕು ಅಂತೇಳಿ ಆ ಹೆಣ್ಮಕ್ಕಳು ಹೇಳುವುದನ್ನು ಕಂಡೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಎಲ್ಲರೂ ಒಟ್ಟಾಗಿ ಒಂದಾಗಬೇಕು, ಮತ್ತೊಮ್ಮೆ ಈ ಶಕ್ತಿ ಉದ್ದೀಪನಗೊಳ್ಳಬೇಕು. ಯಡಿಯೂರಪ್ಪರವರ ಮಾರ್ಗದರ್ಶನದಲ್ಲಿ ಬರ್ತಾ ಇರುವಂತ ನಮ್ಮೆಲ್ಲ ಮುಖಂಡರ ಮಾರ್ಗದರ್ಶನದಲ್ಲಿ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ, ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಸಂಘಟನೆಯ ಅಶ್ವಮೇಧವನ್ನು ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಬಿಡ್ತಾ ಇದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ನಮ್ಮ ಸಂಘಟನೆಯ ಅಶ್ವಮೇಧವನ್ನು ಬಿಡ್ತಾ ಇದ್ದೇವೆ. ತಡೆಯುವ ಶಕ್ತಿ ಇರುವಂತಹ ಜನ ಇಲ್ಲ ಅಂತ ನನ್ನ ಭಾವನೆ. ಇಡೀ ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಶಕ್ತಿ ಕೊಡುವುದಕ್ಕೋಸ್ಕರ ಯಡಿಯೂರಪ್ಪನ ಆನಂದೋತ್ಸವನ್ನ, ಯಡಿಯೂರಪ್ಪನವರ ಅಭಿಮಾನಂದೋತ್ಸವನ್ನ ಎಲ್ಲರೂ ಒಟ್ಟಾಗಿ ಒಂದಾಗಿ ಆಚರಿಸೋಣ ಅಂತ ಹೇಳಿ, ಈ ದೇಶದಲ್ಲಿ ಇಂತಹದ್ದೊಂದು ಸಭೆ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ನಡೆದಂತ ಉದಾಹರಣೆಗಳೇ ನೆನಪಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅತ್ಯಂತ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೆಯುತ್ತೆ. ಬಂಧುಗಳೇ, ಮದಕರಿ ನಾಯಕನ ನಾಡು, ರಾಷ್ಟ್ರಕ್ಕೋಸ್ಕರ ಪ್ರಾಣವನ್ನೇ ಬಲಿಕೊಟ್ಟಂತ ಒನಕೆ ಓಬವ್ವನ ನಾಡು, ಕಲ್ಲುಗಳು ಕತೆ ಹೇಳುವಂತ ಈ ನಾಡಿನ ಇತಿಹಾಸದಲ್ಲಿ ಈ ಅದ್ಭುತವಾದಂತಹ ಸಮಾರಂಭವನ್ನು ನೋಡಲಿಕ್ಕೆ ನಮಗೆಲ್ಲರಿಗೂ ಹೆಮ್ಮೆ. ಮತ್ತು ಸಾಮಾನ್ಯ ಕಾರ್ಯಕರ್ತನಾಗಿ ಯಡಿಯೂರಪ್ಪನವರ ಅಭಿನಂದನಾ ಸಮಾರಂಭದಲ್ಲಿ ಪ್ರಸ್ತಾಪನೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಜೀವನದ ಸಾರ್ಥಕ ಕ್ಷಣ ಅಂತ ನಾನು ಭಾವಿಸ್ತೇನೆ. ಒಂದು ಮಾತು ತಮಗೆಲ್ಲರಿಗೂ ಗೊತ್ತಿರಬೇಕು, ಯಡಿಯೂರಪ್ಪನವರ ಬದುಕಿನ ರಾಜಕಾರಣದ ಮತ್ತು ಸಾರ್ವಜನಿಕ ಜೀವನದ ಇತಿಹಾಸದ ಮೈಲುಗಲ್ಲುಗಳು ಎಂಥ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಮಂಡ್ಯ ಜಿಲ್ಲೆಯ ಬೂಕನಕೆರೆಯಿಂದ ಸಾಮಾನ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ತಾಲೂಕಿನ ಪ್ರಚಾರಕನಾಗಿ ಶಿಕಾರಿಪುರದತ್ತ ಹೆಜ್ಜೆ ಹಾಕಿ ಇಡೀ ರಾಜ್ಯದೆಲ್ಲೆಡೆ ಭಾರತೀಯ ಜನತಾ ಪಕ್ಷದ ಮತ್ತು ಸಂಘ ಪರಿವಾರದ ಕಲ್ಪನೆಯನ್ನ ಸಾಮಾನ್ಯ ಜನರ ಮನಸ್ಸಿಗೆ ಮುಟ್ಟುವಂತೆ ಕಟ್ಟಿ ಹಾಕಿರುವಂತ ವ್ಯಕ್ತಿತ್ವ ಇರುವುದೇ ಅದನ್ನ ಯಡಿಯೂರಪ್ಪ ಅಂತೇಳಿ ಇತಿಹಾಸ ಕರೆಯುತ್ತೆ. ಶಿವಮೊಗ್ಗ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷತೆಯಿಂದ ಪ್ರಾರಂಭವಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷನಿಂದ ಮೊದಲುಗೊಂಡು ರಾಷ್ಟ್ರ ಬಿಜೆಪಿಯ ಉಪಾಧ್ಯಕ್ಷನವರೆಗೆ ಯಡಿಯೂರಪ್ಪನವರ ರಾಜಕಾರಣದ ಐತಿಹಾಸಿಕದ ಹೆಜ್ಜೆಗಳು ಇರುವಂತಹ ಪರಿಸ್ಥಿತಿಗಳನ್ನು ಕಂಡಾಗ ಅಚ್ಚರಿಯಾಗುವಂತಹ ಪರಿಸ್ಥಿತಿಗಳನ್ನು ಕಾಣಲಿಕ್ಕೆ ಅವಕಾಶಗಳಾಗುತ್ತೆ. ಯಡಿಯೂರಪ್ಪನವರ ದೃಷ್ಟಿಯಲ್ಲಿ ರಾಜಕಾರಣ ಅಂದ್ರೆ ಹೌದಪ್ಪಗಳ ಚಾವಡಿ ಅಲ್ಲ, ಬದಲಾಗಿ ಜನಸಾಮಾನ್ಯರ ಮತ್ತು ಬಡವರ ಪರವಾಗಿ ಹೋರಾಟ ಮಾಡುವಂತ ಹೋರಾಟದ ಅಂಗಳ ಅಂತ ಹೇಳಿ ಭಾವಿಸಲಾಗಿದೆ. ಬಂಧುಗಳೇ, ಯೋಚನೆ ಮಾಡುವಂತ ಅವಕಾಶಗಳಿದೆ. ಸಾಮಾನ್ಯ ಜನರ ನಡುವೆ ಬೆಳೆದಂತ ಯಡಿಯೂರಪ್ಪನವರು ಜನರ ಸಮಸ್ಯೆಗಳನ್ನ, ನೋವುಗಳನ್ನ, ದುಃಖಗಳನ್ನ, ದುಮ್ಮಾನಗಳನ್ನ, ಅವರ ಸಂಕಷ್ಟಗಳನ್ನ ಅರಿತು ಅದಕ್ಕೆ ಸ್ಪಂದಿಸುವಂತ ರೀತಿ ಇದೆಯಲ್ಲ, ಇದು ಬಹುಶಃ ರಾಜಕಾರಣದ ಇತಿಹಾಸದಲ್ಲಿ ಮತ್ತೊಬ್ಬ ಮನುಷ್ಯನಿಂದ ಸಾಧ್ಯ ಇಲ್ವೇನೋ ಅನ್ಸುವಂತ ಮಟ್ಟಕ್ಕಿರುತ್ತೆ. ಅತ್ಯಂತ ಎಳೆಯ ವಯಸ್ಸಿನಲ್ಲಿ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಜೀತದಾಳುಗಳನ್ನು ಗಮನಿಸ್ತಾರೆ. ಜೀತದಾಳುಗಳಂದ್ರೆ ಯಾರು ಗೊತ್ತಾ ನಿಮಗೆ? ಅವನ ತಂದೆ 10 ರೂಪಾಯಿ ಸಾಲ ಪಡೆದಿರ್ತಾನೆ. ಆ 10 ರೂಪಾಯಿ ಸಾಲ ಪಡೆದದಕ್ಕೋಸ್ಕರ ಶ್ರೀಮಂತರ ಮನೆಯಲ್ಲಿ ಅವನ ಮಗ ಮತ್ತು ಮೊಮ್ಮಗ ಜೀವನ ಪರ್ಯಂತ ಉಚಿತವಾಗಿ ಜೀತ ಮಾಡುವಂತ ಪದ್ಧತಿಗೆ ಜೀತ ಪದ್ಧತಿ ಅಂತ ಹೇಳ್ತಾರೆ. ಶ್ರೀಮಂತರ ಅಟ್ಟಹಾಸದ ಕಾಲದಲ್ಲಿರುವಂತಹ ಜೀತ ಪದ್ಧತಿಯನ್ನ ಯಡಿಯೂರಪ್ಪನವರು ಈ ದೇಶದಲ್ಲಿ ಪ್ರಥಮ ಬಾರಿಗೆ ವಿರೋಧ ಮಾಡ್ತಾರೆ. ಜೀತ ಪದ್ಧತಿಯನ್ನು ನಿಲ್ಲಿಸ್ತೇನೆ ಅಂತ ಯಡಿಯೂರಪ್ಪನವರು ಹೇಳಿದಾಗ ಒಂದು ಕಡೆ ಶ್ರೀಮಂತರ ಅಟ್ಟಹಾಸ, ಮತ್ತೊಂದು ಕಡೆ ತುಂಡು ಬಟ್ಟೆ ಇಲ್ಲದಂತ ಕಡು ಬಡವರ ದಂಡು, ಇವೆರಡರ ಮಧ್ಯೆ ಸಂಘರ್ಷಗಳಾಗುತ್ತೆ. ಶ್ರೀಮಂತ ಮತ್ತು ಬಡವರ ಸಂಘರ್ಷದಲ್ಲಿ ಯಡಿಯೂರಪ್ಪನವರು ಜೀತದಾಳುಗಳ ಪರವಾಗಿ ನಿಲ್ಲುತ್ತಾರೆ. ಆ ಜೀತ ಪದ್ಧತಿಯನ್ನ ಮುಕ್ತಿ ಮಾಡಬೇಕು ಅಂತ ಹೇಳ್ತಾರೆ. ಕೇವಲ ಇಲ್ಲಲ್ಲ, ಯಡಿಯೂರಪ್ಪನವರ ಹೋರಾಟದ ಪರವಾಗಿ ವಿಧಾನಸೌಧದಲ್ಲಿ ಯಡಿಯೂರಪ್ಪನವರು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಜೀತದಾಳುಗಳನ್ನು ಜೀತ ಮುಕ್ತಗೊಳಿಸಿ ಅಂತ ಗುಡುಗುತ್ತಾರೆ. ಆ ಯಡಿಯೂರಪ್ಪನ ಗುಡುಗು ಇಡೀ ವಿಧಾನಸೌಧ ನಡಗಿತ್ತು ಅನ್ನುವಂತ ಆ ಉಲ್ಲೇಖ ಬಂತಲ್ಲ, ಅದೇ ಸಂದರ್ಭದಲ್ಲಿ ಬಂದಿರುವಂತಹದ್ದು ಅನ್ನೋದನ್ನ ನಾವೆಲ್ಲರೂ ಗಮನಿಸಬೇಕಾದಂತ ಅನಿವಾರ್ಯತೆ ಇದೆ. ಯಡಿಯೂರಪ್ಪನವರ ಹೋರಾಟ ಹೇಗಿತ್ತು ಅಂತ ಹೇಳಿದ್ರೆ, ಇವತ್ತಿನ ಜನಪರವಾದಂತಹ ಹೋರಾಟಕ್ಕೆ ಯಡಿಯೂರಪ್ಪನವರ ಹೋರಾಟವನ್ನ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ರಾಜಕಾರಣ ಮತ್ತು ಹೋರಾಟ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಕೇವಲ ಸಾಂಕೇತಿಕ ಅನ್ನುವಂತ ಮಟ್ಟದಲ್ಲಿದೆ. ಆದ್ರೆ ಯಡಿಯೂರಪ್ಪನವರು ಒಂದ್ ದಿವಸ ಬೆಳಿಗ್ಗೆ ಶಿಕಾರಿಪುರದಲ್ಲಿ ವಾಕಿಂಗ್ ಹೋಗ್ತಾ ಇದ್ರು. ಎಪಿಎಂಸಿಯ ಆ ಕಚೇರಿ ಎದುರುಗಡೆ, ಎಪಿಎಂಸಿ ಆಫೀಸಿನ ಎದುರುಗಡೆ ನೂರಾರು ರೈತರು ಟ್ರ್ಯಾಕ್ಟರ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ವಾಕಿಂಗ್ ಹೋಗ್ತಾ ಇರುವಂತ ಯಡಿಯೂರಪ್ಪನವ್ರು ಕೇಳ್ತಾರೆ,
ಯಾಕೆ ರೈತರೆಲ್ಲ ನಿಂತ್ಕೊಂಡಿದ್ದೀರಿ? ಒಬ್ಬ ಬಡಪಾಯಿ ರೈತ ಹೇಳ್ತಾನೆ, ಯಡಿಯೂರಪ್ಪನವರೇ ನಮ್ಮ ಕೈಲಿ ಸಾಧ್ಯ ಆಗ್ತಾ ಇಲ್ಲ, ನಿನ್ನೆ ಬೆಳಗಿಂದ ನಿಂತುಕೊಂಡಿದ್ದೇವೆ, ಇಡೀ ರಾತ್ರಿ ನಿಂತಿದ್ದೇವೆ, ನಮ್ಮ ಬೆಂಬಲ ಬೆಲೆ ಕೊಟ್ಟು ನಮ್ಮ ಜೋಳವನ್ನು ಖರೀದಿ ಮಾಡಲಿಕ್ಕೆ ಈ APMC ಅಧಿಕಾರಿಗಳು ಒಪ್ತಾ ಇಲ್ಲ, ಇದಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಅವತ್ತಿನ ಯುವಕ ಯಡಿಯೂರಪ್ಪ APMC ಆಫೀಸರ್ ಎದುರುಗಡೆ ಹೋಗಿ ನಿಂತ ಕ್ಷಣದಲ್ಲೇ ಕುಂತು ಬಿಡ್ತಾರೆ. ಇವತ್ತಿನ ಹಾಗೆ ಮೊಬೈಲ್ ಇರಲಿಲ್ಲ, ಮೆಸೇಜ್ ಇರಲಿಲ್ಲ, ಇಮೇಲ್ ಇರಲಿಲ್ಲ, ಯಾವುದು ಇಲ್ಲದಿರುವ ಸಂದರ್ಭದಲ್ಲಿ ಯಡಿಯೂರಪ್ಪ ಅನ್ನುವಂತ ರೈತ ಮುಖಂಡ ಕುಳಿತುಕೊಂಡು ಅನ್ನುವ ಕಾರಣಕ್ಕೆ ಇಡೀ ಕರ್ನಾಟಕ ಸರ್ಕಾರ ಮಣಿಯುತ್ತೆ. ಕರ್ನಾಟಕ ಸರ್ಕಾರ ಮಣಿದು ಯಡಿಯೂರಪ್ಪನವರು ಹೇಳುವ ಮೊದಲು ಆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಕಚೇರಿಯ ಬಾಗಿಲು ತೆಗೆದು ರೈತರಿಗೆ ನ್ಯಾಯ ಸಿಕ್ಕುವಂತ ವಾತಾವರಣಗಳಾಗುತ್ತೆ. ಯಾರಿಂದ ಸಾಧ್ಯ? ಇವತ್ತಿನ ರಾಜಕಾರಣದಲ್ಲಿ ಯಾರಿಂದಾದ್ರೂ ಸಾಧ್ಯ ಇದೆಯೇನು? ಒಂದು ಬೆಳಗ್ಗೆ ಕೂತಂತ ಯಡಿಯೂರಪ್ಪ ಸಂಜೆ 7 ಒಳಗೆ ಕರ್ನಾಟಕದಲ್ಲಿ ಬೆಂಬಲ ಬೆಲೆಗೋಸ್ಕರ ನಿಂತಿರುವಂತ ಲಕ್ಷಾಂತರ ಜನ ರೈತರಿಗೆ ನೆರವಾಗುವಂತ ಹೋರಾಟವನ್ನು ಕಟ್ಟಿಕೊಟ್ರಲ್ಲ, ಅದು ಯಡಿಯೂರಪ್ಪ ಅಂತ ಹೇಳಿ. ನನ್ನ ಮಾತು ಮುಗಿಸುವ ಮುಂಚೆ ಒಂದು ಘಟನೆಯನ್ನು ನಿಮಗೆ ನೆನಪು ಮಾಡಬೇಕು. ನಮಗೆಲ್ಲರೂ ಹಿರಿಯರಾಗಿರುವಂತ ವಯೋವೃದ್ಧರು ಜ್ಞಾನವೃದ್ಧರು ಆಗಿರುವಂತ ಶಂಕರಮೂರ್ತಿ ಅವರು ನಿನ್ನೆ ಒಂದು ಘಟನೆಯನ್ನು ಹೇಳ್ತಾರೆ. ಏನಂದ್ರೆ, ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಕರಸೇವೆ ಚಳವಳಿಗಾಗುತ್ತೆ. ಆ ಚಳವಳಿಗೆ ಕರ್ನಾಟಕದಿಂದ ಯಡಿಯೂರಪ್ಪ ಮತ್ತು YS ತಂಗ ಇಬ್ರು ಬರಬೇಕು ಅಂತೇಳಿ ಆಹ್ವಾನಿಸಲಾಗುತ್ತೆ. ಹೋಗ್ತಾ ಇರುವುದು ಅಯೋಧ್ಯೆಯ ಚಳವಳಿಗೆ, ವಾಪಸ್ ಬರ್ತಾರೆ ಅನ್ನುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ವಾಹನವನ್ನು ಹತ್ತಿ ಅಯೋಧ್ಯೆಗೆ ತೆರಳುವ ಮುಂಚೆ ಹೇಳಿದ್ರಂತೆ, ನೀವೆಲ್ಲ ಗಮನಿಸಬೇಕು, ಭಾರತೀಯ ಜನತಾ ಪಕ್ಷವು ಸೇರಿದಂತೆ ಎಲ್ಲ ಸಂಘ ಪರಿವಾರವು ಸೇರಿದಂತೆ ಪಕ್ಷಾತೀತವಾಗಿ ಇವತ್ತು ಲಕ್ಷಾಂತರ ಜನ ಯಡಿಯೂರಪ್ಪನವರ ಅಭಿಮಾನಿಗಳು ನೀವು ಸೇರಿದ್ದೀರಲ್ಲ, ಒಂದು ಸಾರಿ ಗಮನಿಸಿ ಕೇಳಿ. ಯಡಿಯೂರಪ್ಪ ಹೇಳ್ತಾರೆ, ಶಂಕರಮೂರ್ತಿ ಅವರೇ ಅಯೋಧ್ಯೆ ಚಳವಳಿಗೆ ಹೋಗ್ತಾ ಇದ್ದೇನೆ, ಹಿಂದಿನ ಘಟನೆಗಳೆಲ್ಲ ನೋಡಿದ್ರೆ ವಾಪಸ್ ಬರ್ತಾರೆ ಅನ್ನೋದಕ್ಕೆ ಯಾವ ಆಧಾರಗಳಿಲ್ಲ, ನನ್ನ ಸಣ್ಣ ಮಕ್ಕಳ ಬಗ್ಗೆ ಗಮನ ಕೊಡಿ ಅಂತ ಹೇಳಿ ಯಡಿಯೂರಪ್ಪನವರು ಅಯೋಧ್ಯೆ ಚಳವಳಿಗೆ ಹೋದದ್ದನ್ನ ಅತ್ಯಂತ ಭಾವುಕತೆಯಿಂದ ತುಂಬಿದ ಕಣ್ಣುಗಳಿಂದ ನಮ್ಮ ಹಿರಿಯರಾಗಿರುವಂತಹ ಶಂಕರಮೂರ್ತಿ ಅವರು ಎಣಿಸಿಕೊಂಡಾಗ ಅವರ ಶ್ರಮ ಏನು, ಆ ಶ್ರಮದ ಹಿಂದಿರುವಂತಹ ತಾಕತ್ತೇನು ಅನ್ನುವುದು ಅರ್ಥವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಒಂದ್ಸಾರಿ ಏನಾಯ್ತು ಅಂತ ಹೇಳಿದ್ರೆ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನು ಬಳ್ಳಾರಿ ಜೈಲಿಗೆ ಹಾಕಲಾಗುತ್ತೆ. ಆ ಬಳ್ಳಾರಿ ಜೈಲಿನಲ್ಲಿ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆಗಳನ್ನ ನಮ್ಮ ಹೊಸ ಯುವಕರು ಕೇಳಬೇಕು ನೀವು. ಯಡಿಯೂರಪ್ಪನವರು ಆ ಜೈಲಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾರೆ, ಧರಣಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ಕೇಳಿದ್ರೆ, ನನಗನ್ನ ಕೊಡಬೇಕು ಅಂತ ಹೇಳಿಲ್ಲ ನಾನು. ಆ ದೇಶಕ್ಕೋಸ್ಕರ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಪತ್ರಿಕಾ ಸ್ವಾತಂತ್ರ್ಯವನ್ನ, ವಾಕ್ ಸ್ವಾತಂತ್ರ್ಯವನ್ನ, ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿದಿರುವಂತಹ ಸರ್ಕಾರದ ವಿರುದ್ಧ ನ್ಯಾಯಕ್ಕೋಸ್ಕರ ಜೈಲಲ್ಲಿರುವಂತ ಆ ತುರ್ತು ಪರಿಸ್ಥಿತಿಯ ಹೋರಾಟಗಾರರಿಗೆ ನೀವು ಅನ್ನ ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಧರಣಿ ಕೂತ್ಕೊಳ್ತೇನೆ, ಉಪವಾಸ ಕೂತ್ಕೊಳ್ತೇನೆ ಅಂತೇಳಿ ಯಡಿಯೂರಪ್ಪನವರು ಪ್ರತಿಭಟನೆ ಮಾಡ್ತಾರೆ. ಆ ಪ್ರತಿಭಟನೆಯ ಫಲವಾಗಿ ಇಡೀ ಸರ್ಕಾರ ಮಣಿಯುತ್ತೆ. ಪೊಲೀಸರು ಅವತ್ತಿನ ಪೊಲೀಸರು ಎಂತ ಕೆಟ್ಟದ್ದಾಗಿ ನಡ್ಕೊಂಡ್ರು ಅಂದ್ರೆ, ಸರ್ಕಾರ ಯಡಿಯೂರಪ್ಪನವರ ಮೇಲೆ ಉಳಿದ ಕೈದಿಗಳಿಂದ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೆ ನಡೆದಿರುವಂತಹ ಅನೇಕ ವಿದ್ಯಮಾನಗಳನ್ನ ನೀವು ಗಮನಿಸಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಯಡಿಯೂರಪ್ಪನವರ ಸರ್ಕಾರದ ಆಡಳಿತ ಶೈಲಿ ಆಗಿತ್ತು ಅಂತ ಒಂದ್ಸಾರಿ ನೀವು ಗಮನಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಅವರ ಸಹವರ್ತಿಯಾಗಿ ನಾನಿದ್ದೆ. ಆ ಸಂದರ್ಭದಲ್ಲಿ ಇವತ್ತು ಪೂಜ್ಯ ಸ್ವಾಮೀಜಿ ಅವರು ಮಠಗಳನ್ನೆಲ್ಲವನ್ನ ಬಿಟ್ಟು ಮಠಗಳನ್ನು ನಿರ್ಮಾಣ ಮಾಡಿಕೊಂಡು ಬಡವರ ಮಕ್ಕಳಿಗೆ ಶಿಕ್ಷಣ ಕೊಟ್ಟು, ಆರೋಗ್ಯ ಕೊಟ್ಟು, ಒಂದು ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಬದುಕನ್ನೇ ತ್ಯಾಗ ಮಾಡಿರುವಂತ ಈ ಕಾವಿದಾರಿ ಸನ್ಯಾಸಿಗಳು, ಸ್ವಾಮೀಜಿಗಳೆಲ್ಲ ಇದ್ದಾರಲ್ಲ, ಆ ವಿಧಾನಸೌಧದಲ್ಲಿ ತುಂಬಾ ತಿರುಗ್ತಾ ಇದ್ರು. ಸ್ವತಃ ಯಡಿಯೂರಪ್ಪನವರು ಕರೀತಾ ಇದ್ರು, ಬನ್ನಿ ನನ್ನ ಮುಖ್ಯಮಂತ್ರಿಗಳ ಕಚೇರಿಗೆ ಬನ್ನಿ ಅಂತೇಳಿ. ಅವರ ಮಠ ಮಂದಿರಗಳಿಗೆ ಅನುಕೂಲ ಮಾಡಿಕೊಡುವ ವ್ಯವಸ್ಥೆಗಳಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಗೌರವ ಕೊಟ್ಟುದನ್ನ ಯಡಿಯೂರಪ್ಪನವರು ನಮಗೆ ಹೇಳಿಕೊಟ್ಟಿದ್ರು. ಯಾವುದೇ ಸನ್ಯಾಸಿಗಳು ಬಂದ್ರೆ, ಯಾವುದೇ ಮಠಾಧೀಶರು ಬಂದ್ರೆ, ಯಾವುದೇ ಸಂದರ್ಭದಲ್ಲಿ ಅವರಿಗೆ ನೋವಾಗದಂತೆ ನೋಡಿಕೊಳ್ಳತಕ್ಕದ್ದು ಇದು ಮುಖ್ಯಮಂತ್ರಿಗಳ ಆಜ್ಞೆ ಆಗಿತ್ತು. ಆದ್ರೆ ಇವತ್ತು ಕಾಲ ಬದಲಾಗಿದೆ ಅನ್ನೋದನ್ನ ಉಲ್ಲೇಖ ಮಾಡಬೇಕಾದಂತ ಅವಶ್ಯಕತೆಗಳಿದೆ. ಬಡವರ ಮಧ್ಯೆ, ದುರ್ಬಲರ ಮಧ್ಯೆ, ಧ್ವನಿ ಇದ್ದವರ ಬಗ್ಗೆ ಯಡಿಯೂರಪ್ಪನವರ ಭಾವನೆ ಹೇಗಿತ್ತು ಅಂತ ಕೇಳಬೇಕು ನೀವು. ನೀವೆಲ್ಲ ತುಂಬಾ ಜನ, ಲಕ್ಷಾಂತರ ಜನ ಸೇರಿರುವಂತಹ ಸಭೆಯಲ್ಲಿ ಹೆಚ್ಚು ಕಡಿಮೆ ಸಾವಿರಾರು ಜನ ಗ್ರಾಮ ಪಂಚಾಯತ್ ಸದಸ್ಯರು ಇರಬಹುದು ಅಂತ ನಾನು ಯೋಚನೆ ಮಾಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ MLC ಆಗಿ ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಹೋಗಿದ್ದೆ, ಅವರಿಗೊಂದು ಮನವಿ ಕೊಟ್ಟಿದ್ದೆ. ಆ ಮನವಿಯಲ್ಲಿ ಏನ್ ಹೇಳಿದ್ದೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರೇ ಕರ್ನಾಟಕ ರಾಜ್ಯದಲ್ಲಿ 94,000 ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಬಡವರ ಮಧ್ಯೆ ಓಡಾಡ್ತಿರುವವರು, ಇವರಿಗೆ ನ್ಯಾಯ ಕೊಡಬೇಕಾದ್ರೆ ಇವರಿಗೆ ಗೌರವಧನ ಕೊಡಬೇಕು ಅಂತ ಹೇಳಿದ್ರು. ಆದ್ರೆ ಯಡಿಯೂರಪ್ಪನವರು ಎಷ್ಟಾಗುತ್ತೆ ಅಂತ ಕೇಳಿದ್ರು, 54 ಕೋಟಿ ಅಂತ ಹೇಳಿದೆ. ಎಲ್ಲಿಂದ ತರಬೇಕು ಅಂತ ಜೋರು ಮಾಡಿದ್ರು, ನನಗೆ ಗದರಿಸಿದ್ರು. ಆದ್ರೆ ಅದೇ ಯಡಿಯೂರಪ್ಪನವರು ಆ ಪತ್ರಕ್ಕೆ ಟಿಪ್ಪಣಿ ಬರೆದು, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಡವರ ಮಧ್ಯೆ ಓಡಾಡುವಂತಹ ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತು 2,000 ರೂಪಾಯಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಇರುವಾಗ ತಗೊಂಡ್ರಲ್ಲ, ಆ 2,000 ರೂಪಾಯಿ
ಮೂಲ ಯಾರು ಕೇಳಿದ್ರೆ ಅದು ಯಡಿಯೂರಪ್ಪ ಯಡಿಯೂರಪ್ಪ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.